ಮೆರವಣಿಗೆ ಕಡಿಮೆ ಮಾಡಿ ವೇದಿಕೆಗೆ ಹೆಚ್ಚು ಸಮಯ ಕೊಡುವ ಮೂಲಕ ಕನಕದಾಸರ ಚಿಂತನೆ ತತ್ವಗಳ ಜೀವನ ಚರಿತ್ರೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ರೇವಣ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಆರ್ ಮಲ್ಲೇಶಪ್ಪ ಹೇಳಿದ್ದಾರೆ. ನಗರದ ರೇವಣ ಸಿದ್ದೇಶ್ವರ ಸಂಘದ ಕಚೇರಿಯಲ್ಲಿ ಕನಕದಾಸರ ಜಯಂತಿ ಪೂರ್ವಭಾವಿ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ನವೆಂಬರ್ 18ರಂದು ಕನಕ ಜಯಂತಿ ತಾಲೂಕು ಕೇಂದ್ರದಲ್ಲಿ ಕನಕ ಪ್ರತಿಮೆ ಅನಾವರಣ ಮಾಡಿರುವುದರಿಂದ ಕನಕ ಜಯಂತಿಯನ್ನು ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಲಾಗುವುದು. ತಾಲೂಕಿನ ಪ್ರತಿ ಹಳ್ಳಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಸುರೇಶ್ ಬಾಬು ಮಾತನಾಡಿ, ನವೆಂಬರ್ 18ರಂದು ಕನಕ ಜಯಂತಿ ಆಚರಣೆ ತಾಲೂಕು ಕೇಂದ್ರದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವುದರಿಂದ ಗ್ರಾಮೀಣ ಭಾಗದಲ್ಲಿ ನವೆಂಬರ್ 18ರ ನಂತರ ಆಚರಣೆ ಮಾಡುವ ಮೂಲಕ ತಾಲೂಕು ಕೇಂದ್ರದ ಕನಕ ಜಯಂತಿಯಲ್ಲಿ ಭಾಗವಹಿಸುವಂತೆ ತಿಳಿಸಿದ್ದಾರೆ. ನಗರಸಭೆ ಸದಸ್ಯ ಎಂಜೆ ರಾಘವೇಂದ್ರ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಸಕ ಟಿ ರಘುಮೂರ್ತಿಯವರ ಶ್ರಮದೊಂದಿಗೆ ಕನಕ ವೃತ್ತ ಮಂಜೂರಾತಿಯಾಗಿ ಈಗಾಗಲೇ ಕನಕ ಪ್ರತಿಮೆ ಅನಾವರಣವಾಗಿದ್ದು, ಕನಕ ಜಯಂತಿಯ ದಿನ ಶಾಸಕ ಟಿ ರಘುಮೂರ್ತಿಯವರಿಂದ ಕನಕ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ವೃತ್ತ ಅನಾವರಣಗೊಳಿಸಿ ಕನಕ ಜಯಂತಿಗೆ ಮೆರವಣಿಗೆ ಚಾಲನೆ ನೀಡಲಾಗುವುದು. ಮೆರವಣಿಗೆಯಲ್ಲಿ ಗೊರವಗಳ ಕುಣಿತ, ವಿವಿಧ ಕಲಾ ತಂಡಗಳೊಂದಿಗೆ ಮೆರಗು ತರಿಸಲಾಗುವುದು. ತಾಲೂಕಿನಾದ್ಯಂತ ಕುರುಬ ಸಮುದಾಯದ ವಿವಿಧ ಸಂಘಟನೆಗಳು, ಜನಪ್ರತಿನಿಧಿಗಳು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ನಿವೃತ್ತ ಪ್ರಾಚಾರ್ಯ ಶಿವಲಿಂಗಪ್ಪ ಮಾತನಾಡಿ, ಕನಕದಾಸರು ಕುರುಬ ಸಮಾಜಕ್ಕೆ ಸೀಮಿತವಾಗಿರಲಿಲ್ಲ. ಆದ್ದರಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಮುದಾಯದ 5 ಜನ ಹಾಗೂ ಇತರೆ ಸಮುದಾಯದ 5 ಜನರಿಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ನಾಮನಿರ್ದೇಶಕ ಬಸವರಾಜ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜಗದೀಶ್, ಭೀಮಣ್ಣ ಇತರರು ಹಾಜರಿದ್ದರು. ಮತ್ತು ಚಳ್ಳಕೆರೆ ತಾಲೂಕು ಆಲ್ಮತ ಸಮಾಜದ ಜನಗಳು ಎಲ್ಲರ ಪರವಾಗಿ ನಾನು ಶಾಸಕರಿಗೆ ಧನ್ಯವಾದಗಳನ್ನು ಬಯಸ್ತೇನೆ. ನಿಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ, ಯಾಕಂದರೆ ಅವರ ಒಂದು ನಾವು ಮಾಧ್ಯಮದವರು ಕರೆಸಿ ಆ ಕಾರ್ಯಕ್ರಮ ರೂಪುರೇಷೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎಲ್ಲ ಮಾಧ್ಯಮದ ಮಿತ್ರರನ್ನು ಕರೆದಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಮೊದಲೇ ನಾವು ಕನಕ ಜಯಂತಿ ಮಾಡೋದಂದ್ರೆ ನಮ್ಮ ಕನಕ ಜಯಂತಿ ಮಾಡಿದ್ದೀವಿ. ಫಸ್ಟ್ 92ನೇ ಇಸ್ವಿಯಲ್ಲಿ ನಮ್ಮ ಪೀಠ ಸ್ಟಾರ್ಟ್ ಆದಮೇಲೆ ಗುರುಗಳು ನೇಮಿಸಿದ ಮೇಲೆ ಫಸ್ಟ್ ನಾವು ಅಡ್ಡಬಲಕ್ಕೆ ಉತ್ಸವ ಮಾಡಿದಾಗ ನಾವು ಚಳ್ಳಕೆರೆ ಅಲ್ಲಿ ಆದ ತಕ್ಷಣ 93ರಲ್ಲಿ. ಹೀಗಾಗಿ ಮೂಲತಃವಾಗಿ ನಮ್ಮ ಚಳ್ಳಕೆರೆ ಸಮಾಜದ ಬಗ್ಗೆ ಆಗಲಿ ಮತ್ತು ತುಳಿತಕ್ಕೆ ಪಟ್ಟಂಥ ಸಮಾಜದ ಬಗ್ಗೆ ಆಗಲಿ ಭಾಳ ಕಾಳಜಿಯನ್ನು ಹೊಂದಿದ್ದೇವೆ. ಆ ವ್ಯವಸ್ಥೆಯನ್ನು ಒಂದು ಸ್ನೇಹಪರ ಭ್ರಾತೃತ್ವ ಜೀವನ ಸ್ನೇಹತ್ವದಲ್ಲಿ ಬೆಳ್ಕೊಂಡಿದ್ವಿ. ಕನಕ ಜಯಂತಿ ಅದೇ ರೀತಿಯಲ್ಲಿ ಮಾಡಿದ್ವಿ. ನಮ್ಮ ಸಮಾಜನೂ ಸಮೇತ ಒಟ್ಟಿಗೆ ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಮಾಡ್ತೀವಿ. ಇದು ಮುಖ್ಯವಾಗಿ ನಾವು ಏನಾಯ್ತು ಅಂದರೆ 18ನೇ ತಾರೀಕಿಗೆ ನಾವು ಕನಕ ಜಯಂತಿ ಮಾಡಬೇಕಾದಾಗ ಆದಷ್ಟು ಇಲ್ಲಿಂದ ಕನಕ ಸರ್ಕಲಿಂದ ನಾವು ಬೆಳಗ್ಗೆ ಪ್ರಾರಂಭ ಮಾಡಿ ಸರ್ಕಲ್ಗೆ ಹೋಗಿ ಸರ್ಕಲಿಂದ ವಾಪಸ್ ಬಂದು ಇಲ್ಲಿ ನಮ್ಮ ಆವರಣದಲ್ಲಿ ರೇವಣ ಸಿದ್ದೇಶ್ವರ ಸಂಘದ ಆವರಣದಲ್ಲೇ ಒಂದು ಸಭೆ ಸಮಾರಂಭನ ಕನಕ ಜಯಂತಿಯ ಸಭೆ ಸಮಾರಂಭವನ್ನು ಆಚರಣೆ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಚಾನಲ್ಗಳಿಗೆ ವಿಶೇಷವಾಗಿ ನಮ್ಮ ರೇವಣ ಸಿದ್ದೇಶ್ವರ ಸಂಘದ ಪರವಾಗಿ ಎಲ್ಲ ಸಂಘಗಳ ಪರವಾಗಿ ಸ್ವಾಗತವನ್ನು